ವೆಂಕಟರಾಮಯ್ಯನವರೇ, ಸರ್, ನಿಮ್ಮ ಸಂಗೀತ ರತ್ನ ಶಾಲೆಯ ಒಂದು ಸ್ಥಾಪನೆಗೆ, ಅದಾದ ಮೇಲೆ ಬೆಳವಣಿಗೆಗೆ ಇವತ್ತಿನವರೆಗೂ ಅನೇಕರು ಸಹಾಯ ಮಾಡಿದ್ದಾರೆ. ಅವ್ರನ್ನೆಲ್ಲ ನೆನೆಸ್ಕೋಬೇಕು ಅನ್ನೋದು ನಿಮ್ಮ ಒಂದು ಒಂದು ಸದಾಶಯ. ಅದಕ್ಕೆ ಈ ಒಂದು ವೇದಿಕೆಯನ್ನು ನಾವು ಬಳಸ್ಕೊಳ್ಳೋಣ. ಹಾಗೆ ಆ ಶಾಲೆಯನ್ನು ಬೆಳೆಸೋದಕ್ಕೆ, ಉಳಿಸೋದಕ್ಕೆ ನೀವು ಸಾಕಷ್ಟು ಕಷ್ಟಪಟ್ಟಿರ್ತೀರಿ, ನಷ್ಟ ಅನುಭವಿಸಿರ್ತೀರಿ. ಆ ಒಂದು ವಿಚಾರವನ್ನು ಇಲ್ಲಿ ಹೇಳೋಣ. ನಾನು ಆ ಶಾಲೆನ ಮಾಡಬೇಕು ಅಂತ ಮನಸ್ಸು ಬಂದದ್ದು ನನಗೆ ನಮ್ಮ ರತ್ನಮ್ಮವ್ರು ಬಂದ ಮೇಲೆ. ರತ್ನಮ್ಮವರು ಇಲ್ಲಿ ಎಲ್ಲ ಯಾವುದೋ ಚಿತ್ರಗಳಿಲ್ಲ. ಆಮೇಲೆ ಇಲ್ಲಿ ಯಾರೇ ಪ್ರೊಡ್ಯೂಸರ್ ಅವರಿಂದ ಬೆಳೆದವರೇ ಆಗಲಿ, ಅವ್ರನ್ನ ಹಾಕೊಂಡು ಚಿತ್ರ ಮಾಡಿದವರೇ ಆಗಲಿ, ಅವರಿಂದ ಅವರು ಗಳಿಸಿರ್ತಾರೆ. ಅವರು ಯಾರು ಅವ್ರನ್ನ ಗಮನ ಹರಿಸಿದಾಗ ಅವ್ರಿಗಿನ್ನೇನು ಬೇರೆ ಇದಿಲ್ಲ. ನನಗೆ ಕೆಲವರು ಪರಿಚಯ ಇದ್ದರೂ ಆತ್ಮೀಯವಾಗಿ ಸಂಗೀತದ ಮೇಲೆ ಮತ್ತು ಅವರ ಒಂದು ವೈಯಕ್ತಿಕ ಇದ್ರ ಮೇಲೂ ನನಗೆ ಕಾಳಜಿ ಇದ್ದಿತ್ತು. ನಾನು ಹೊರಗಡೆ ಎಲ್ಲ ನಾನು ಸರ್ಕಾರಿ ನೌಕರನ. ಅದರಿಂದ ಹೊರಗಡೆ ಗುಲ್ಬರ್ಗ ಇದ್ದೆ, ಹಿರಿಯೂರಿದ್ದೆ, ಮೈಸೂರಿದ್ದೆ, ಹಾಸನ ಇದ್ದೆ. ನಾನು ಹೊರಗಡೆ ಇದ್ದಾಗಲೂ ಅವರು ಪತ್ರ ವ್ಯವಹಾರದ ಮುಖೇನ ನನ್ನ ಮಾತಾಡೋರು. ಆಮೇಲೆ ತೊಂದರೆಗಳು ತಾಪತ್ರೆ ಇಲ್ಲಿಂದ ಬಿಟ್ಟು ಅವ್ರ ಊರು ಸೇರಿದಾಗ ಮಕ್ಕಳು ಯಾರು ನೋಡಲ್ಲ ಅನ್ನೋದು ಗೊತ್ತಾಯಿತು. ಪತ್ರದ ಮುಖೇನ ತೋರಿಸೋರು. ಆಮೇಲೆ ಆ ಮಕ್ಕಳು ಆಗಲಿ, ಅವರು ಶ್ರೀಮಂತಿ ಅವ್ರಿಗೂ ಅಷ್ಟೇ, ಅವ್ರಿಗೇನು ಆದಾಯನೇ ಇಲ್ವಲ್ಲ. ಇಲ್ಲಿಂದ ಅವರು ಅಲ್ಲಿ ಹೋದರೂ ಅವರು ಹೊರೆಯೇ ಆದ್ರೆ ಅವರಿಗೆ. ಆಮೇಲೆ ಅವ್ರಿಗೆ ಇರಲಿಕ್ಕೆ ವ್ಯವಸ್ಥೆನೂ ಇಲ್ಲ. ಅದು ತಪ್ಪಲ್ಲ. ಆಗ ಇವರು ಇಲ್ಲಿ ಯಾರಿಗೆ ಬರೆದ್ರು ಪತ್ರಗಳು, ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಯಾರಿಂದಲೂ ನೋ ರಿಪ್ಲೈ. ಅವ್ರ ಬಗ್ಗೆ ಯಾರಿಗೂ ಕಾಳಜಿ ಇರಲಿಲ್ಲ. ನಾನು ಏನು ಮಾಡೀನಿ, ನನಗೆ ಪಾಪ ಎಷ್ಟು ಶೋಚನೀಯವಾದಂಥ ಬದುಕೋವ್ರದ್ದು ಅಂದರೆ, ಆ ಕೆಲವು ಪತ್ರಗಳಿದ್ದಾವೆ. ಒಂದು ಪತ್ರದಲ್ಲಿ ನನಗೆ ಹೇಳ್ತಾರೆ, ನನಗೆ ದಯಮಾಡಿ ಒಂದು 40 ರೂಪಾಯಿ ಕಳಿಸ್ತೀರಾ ಅಂತ ಬರೆದವ್ರೆ. ಆ ಪತ್ರ ನೋಡಿದ್ರೆ ಎಷ್ಟು ಇದಾಗುತ್ತೆ ಅಂದರೆ ನನಗೆ ತುಂಬ ಬೇಜಾರಾಯಿತು. ಆಮೇಲೆ ಇನ್ನೊಂದು ಸಾರಿ ಒಂದು 50 ರೂಪಾಯಿ ಕೊಡಿ ಅಂತಾರೆ. 100 ರೂಪಾಯಿ ಮೇಲೆ ಕೇಳೋದೇ ಇಲ್ಲ. ಆಮೇಲೆ ನಾನು ಯೋಚನೆ ಮಾಡಿದೆ, ಏನು ಮಾಡೋದು, ಈ ರೀತಿ ದುಸ್ಥಿತಿಗೆ ತಲುಪಿಬಿಟ್ರು. ಇವ್ರನ್ನ ಹೇಗಾದರೂ ಮಾಡಿ ಏನಾದರೂ ಒಂದು ಮಾಡಬೇಕು ಅಂತ ನನಗೆ ಮನಸ್ಸಿಗೆ ಬಂದಿತ್ತು. ಅದೇ ನಿರ್ಧಾರ. ಅವ್ರನ್ನ ಇಲ್ಲಿ ಬೆಂಗಳೂರಲ್ಲಿ ತಂದಿಟ್ಕೋಬೇಕು. ನಮ್ಮದು ಒಂದು ಅವಿಭಕ್ತ ಕುಟುಂಬ. ತಮ್ಮದಿರು, ತಂಗಿದಿರು, ತಾಯಿ ತಂದೆ, ನಾವೆಲ್ಲ ಇರತಕ್ಕಂಥ ಮನೆಯಲ್ಲಿ ಅವ್ರನ್ನ ತಂದಿಟ್ಕೊಂಡು ಹೆಂಗೆ ಇದು ಮೇಂಟೈನ್ ಮಾಡೋದು, ತುಂಬ ನನಗೆ ಮನಸ್ಸಿಗೆ ತುಂಬ ಆಲೋಚನೆ ಅವ್ರ ಬಗ್ಗೆ. ಆಮೇಲೆ ನಾನು ದುಡ್ಡು ಕಳಿಸೋದು ಅದೆಲ್ಲ ಮಾಡ್ತಿದ್ದೆ. ಮಾಡಿದ್ರೂ ಪುನಃ ಒಂದು ಸ್ವಲ್ಪ ದಿನ ಬಿಟ್ಟೇನೋ ತೊಂದರೆಗಳಿದ್ದಾವೆ, ನಿಮಗೆ ತೊಂದರೆ ಕೊಡ್ತಾಯಿದ್ದೀನಿ. ತಮಿಳಲ್ಲೇ ಅವರು ಪತ್ರ ಬರೆಯೋದು. ಕೆಲವು ಸ್ನೇಹಿತರ ಕೈಲಿ ತೆಲುಗಲ್ಲಿ ಬರ್ಸೋರು. ತಮಿಳಲ್ಲೇ ಬರೀತಿತ್ತು ಅವ್ರಿಗೆ, ಕನ್ನಡ ಬರಲ್ವಲ್ಲ. ನನಗೂ ಸ್ವಲ್ಪ ತಮಿಳು ಬರೋದು ಓದು ಅರ್ಥ ಆಗೋದು. ಆಮೇಲೆ ಕೊನೆಗೆ ನಾನೇ ಸುಮಾರು ಬಾರಿ ಹೋಗ್ತಿದ್ದೆ ಅಲ್ಲಿಗೆ. ಚೆನ್ನೈಗೆ ಹೋಗಿವ್ನಿ, ಅವ್ರು ನೋಡೋಕ್ಕೆ ಅಂತಲೇ ಹೋಗೀನಿ. ಆಮೇಲೆ ಅವರು ಭಾಳ ದುಸ್ಥಿತಿಯಲ್ಲಿದ್ದರು, ತುಂಬ ಕಷ್ಟ. ಮಕ್ಕಳುಗಳಿಗೂ ಯಾರು ಅರ್ನಿಂಗ್ ಇಲ್ಲ, ಸ್ವಂತ ಮನೆ ಇಲ್ಲ. ಆಮೇಲೆ ಇದು ನೋಡಿದೆ. ಆಮೇಲೆ ಯೋಚನೆ ಮಾಡಿದೆ. ನಾನು ತುಂಬ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರೋಣ ಅಂತ. ನನಗೆ ಈ ಕಡೆ ಕರ್ಕೊಂಬಂದರೆ ಮನೇಲಿ ಪ್ರಾಬ್ಲಮ್ಮು, ಅಲ್ಲಿ ಅವ್ರನ್ನ ಅಲ್ಲಿ ಬಿಡೋಕ್ಕೆ ತಾಪತ್ರೆಗಳು. ನಾನು ಎಲ್ಲನೂ ಹೊರಗಡೆ ಹೊರಟೋಗೋಣ ಅಂದರು. ಒಂದು ಸರಿ ಹೇಳ್ಬಿಟ್ರು, ನಾನು ಇಲ್ಲೂ ಮನೆ ಬಿಟ್ಬಿಟ್ಟು ಹೊರಟೋಗ್ತೀನಿ ರಾಮಯ್ಯನವರೇ. ಅಣ್ಣ ಅಂತಿದ್ರು ನನ್ನ, ನೀವೇನಾದರೂ ನನಗೊಂದು ಚೂರು ಸಹಕಾರ ಮಾಡದೆ ಹೋದರೆ ನಾನಿಲ್ಲಿ ಜಾಸ್ತಿ ಇರೋಕ್ಕಾಗಲ್ಲ. ಇವರೆಲ್ಲ ನನ್ನ ಎಲ್ಲ ಕಳ್ಕೊಂಡು ಈ ರೀತಿ ಮಾಡಿ ನಮ್ಮನ್ನು ಅಲ್ಲೋಯ್ತೀನಿ ಬದುಕಕ್ಕೆ ಅಂತ ಬಿಟ್ಟು ತಮಿಳ್ನಾಡು ಬಿಟ್ಟು ಕರ್ನಾಟಕಕ್ಕೆ ಹೋದೆ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀಯ, ನೀನು ಏನಕ್ಕೋಸ್ಕರ ನೀನು ಈ ವಿಷಯಕ್ಕೆ ಬಿಟ್ಟೋದ ಅಂತ ನಮ್ಮ ಭಾರಿ ಅವಮಾನ ಮಾಡ್ತಾರೆ. ಅದರಿಂದ ನಾನು ಏನು ಮಾಡ್ಬೇಕು ಹೇಳಿ ಅಂತ ಅಂದರು. ಸ್ವಲ್ಪ ದಿನ ತಡ್ಕೊಳ್ಳಿ, ಇದು ಮಾಡೀನಿ, ಬಂದ್ಬಿಡೀನಿ. ಏನೋ ಒಂದಿಷ್ಟು ಕಾಸು ಕೊಟ್ಬಿಟ್ಟು ಹೇಳ್ಬಿಟ್ಟು ಬರೀನಿ. ಆಮೇಲೆ ಕೊನೆಗೆ ಹೀಗೆ ಇರಬೇಕಾದ್ರೆ ಜಾಸ್ತಿ ಇದಾಯಿತು. ತುಂಬ ಸಂಕಟ ಆಗ್ತಾಯಿದೆ ನನಗೆ, ಇನ್ನು ಉಳ್ಕೊಳ್ಳೋ ಪ್ರಮೇಯನೇ ಇಲ್ಲ ಅಂದ್ಬಿಟ್ರು. ಆಮೇಲೆ ಒಂದು ಸರಿ ನಾನು ಒಂದು ನಿರ್ಧಾರಕ್ಕೆ ಬಂದೆ. ನಮ್ಮ ಮನೆಗೆ ಬರೋರು, ಊಟ ಮಾಡೋರು, ತಿಂಡಿ ತಿನ್ನೋರು, ಕೆಲವರು ಪರಿಚಯಸ್ಥರ ಮನೆಗೆ ಹೋದರೆ ಅವ್ರೇನೂ ಇಲ್ಲ,
ಒಂದು 50 ರೂಪಾಯಿ 100 ರೂಪಾಯಿ ಕೊಟ್ಟು ಇವ್ರನ್ನ ಸಾಗಾಕೋದು. ಆಮೇಲೆ ಕೆಲವರು ಇದ್ದವ್ರು ಏನು ಗೊತ್ತಾ, ಇವ್ರನ್ನ ಹೆಂಗಾದರೂ ಮಾಡಿ ಈ ತಿರ್ಗಾ ಬಂದ್ಬಿಟ್ಟವನಲ್ಲ ಅಂತ ಹೇಳ್ಬಿಟ್ಟು ಅವ್ನಿಗೆ ಆಗದವ್ರೆಲ್ಲ ಏನು ಮಾಡೋದು, ಕರ್ಕೊಂಡೋಗೋದು, ಕುಡಿಸೋದು, ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಬಿಡೋದು, ಹೊರ್ಟೋಗೋದು. ಬಸ್ ಸ್ಟ್ಯಾಂಡಲ್ಲಿ ಮನೆ ಕಂಡಿರೋದನ್ನೂ ಕೇಳಿದೆ ನಾನು. ಆಮೇಲೆ ಆನಂತರ ಸರ್ಕಲ್ ಇದ್ರು ಒಂದು ಯಾವುದೋ ಒಂದು ದೇವಸ್ಥಾನ, ಅಲ್ಲಿ ಮನೆಗಿರೋದು ವಿಷಯ ಬಂದು ನನಗೆ ಯಾರೋ ಹೇಳಿದರು. ಒಮ್ಮೆ ಇವರು ನನಗೆ ಯಾರು ಕಸ್ತೂರಿ ಶಂಕರ್ ಅವ್ರ ಯಜಮಾನರು ಬಂದು ಶಂಕರು ನನಗೆ ಪರಿಚಯಿಸ್ತಾ. ಅವರು ನನಗೆ ಒಂದು ಸಾರಿ ಯಾರ ಕೈಲೋ ಹೇಳಿ ಕಳಿಸಿದ್ರು ನನ್ನ ಮನೆಗೆ, ಹಿಂಗೆ ರತ್ನಮ್ಮ ಅವರು ಇಂಥ ಕಡೆ ಇದ್ದರು, ನೀವು ಅಣ್ಣ ಸ್ವಲ್ಪ ಗಮನ ಹರಿಸ್ಬೇಕು ಅವ್ರನ್ನ, ನೀವು ನಿಮ್ಮನ್ನು ಅವ್ರು ಇದು ಮಾಡ್ತಾರೆ. ನನ್ನ ಹೆಸ್ರು ಹೇಳಿದ್ರಂತ ಹೋಗಿ ಮಾತಾಡ್ಸೋದಕ್ಕೆ ನನ್ನ ಹತ್ರ 2 ರೂಪಾಯಿ ಇತ್ತು, ಅವ್ರ ಕೈಗೆ ಕೊಟ್ಬಿಟ್ಟು ಬಂದಿದ್ದೀನಿ, ನೀವು ಸ್ವಲ್ಪ ಅವ್ರಿಗೆ ಗಮನ ಹರಿಸ್ಬೇಕು ಅಂದರು. ನಾನು ಇಲ್ಲ ಕರ್ಕೊಂಬಂದಿದ್ದೆ, ಊರಿಗೆ ಹೋಗ್ತೀನಿ ಅಂತ ಹೇಳಿದರು, ಇಲ್ಲಿ ಯಾರನ್ನೂ ನೋಡಬೇಕು ಅಂತ ಹೇಳಿ ಇದು ಮಾಡಿದ್ದಾರೆ ಅಂತಂದು. ಆಮೇಲೆ ಹೀಗೆ ಇರುವಾಗ ನನ್ನ ಮನೇಲಿ ಇಟ್ಕೊಳ್ತಾ ಹೋದ್ರೆ ಯಾರೂ ಇವ್ರು ನೋಡಲ್ಲ ಅಂತ ಗೊತ್ತಾಯ್ತು ನನಗೆ. ಫೈನಲ್ ಆಗಿ ಕನ್ಕ್ಲೂಷನ್ ಬಂದೆ ಸರ್. ಆಮೇಲೆ ನಾನು ಎಲ್ಲರ ಮಕ್ಕಳುಗಳು ಒಬ್ಬರು ಮನಸ್ಸಿದ್ದಂಗೆ ಒಬ್ಬೊಬ್ರು ಇರಲ್ಲ, ಬೆಳೆಯೋ ಮಕ್ಕಳುಗಳು ತಮ್ಮದಿರು ಅವ್ರದ್ದೇ ಆದ ಇದರಲ್ಲಿ ಇರ್ತಾರೆ. ಸಂಗೀತ ನನಗೆ ಅಭಿಮಾನ ಇರ್ಬೋದು, ರತ್ನಮ್ಮ ಅಂತ ಅವ್ರಿಗೂ ಇರ್ತದೆ, ಆದರೆ ಅವ್ರನ್ನೇ ತಂದು ಇಲ್ಲಿ ಇಟ್ಕೊಂಡಾಗ ಇದು ಹೋಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟು ನಾನು 80ನೇ ಇಸ್ವಿ ಬಸವೇಶ್ವರ ನಗರದಲ್ಲಿ ಒಂದು ಮನೆ ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ಒಂದು ಮನೆ ಮಾಡಿದೆ, ಬಾಡಿಗೆ ಮನೆ. ಇವ್ರನ್ನ ಹೆಂಗೆ ಕರ್ಕೊಂಬಂದು ನಮ್ಮ ಮನೆಗೆ ಬಾಡಿಗೆ ಮನೆ ಅಂತ ಹೇಳಿಲ್ಲ ನಾನು. ಬಾಡಿಗೆ ಮನೆಯಲ್ಲಿ ಇವ್ರನ್ನ ಕರ್ಕೊಂಬಂದು ಅಲ್ಲಿ ಇಟ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ಕೊಂಡೆ. ಊಟ ತಿಂಡಿ ವ್ಯವಸ್ಥೆ ಆಯಿತು, ಅವ್ರ ಸ್ನಾನ ಪೂಜೆ ಇದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟೆ. ಆಮೇಲೆ ನನ್ನ ತಮ್ಮನ ಮಗಳು ಒಬ್ಬಳು ನಮ್ಮ ಮನೇಲಿ ಇಟ್ಕೊಂಡಿದ್ದೆ, ಸಣ್ಣ ಮಗು, ಒಂದು 10-12 ವರ್ಷದ ಮಗು. ಆ ಅಮ್ಮನ್ನ ನೋಡ್ಕೊಳ್ಳೋವ ಚೆನ್ನಾಗಿ, ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ಬಿಡೋರು, ಅದು ಸ್ಕೂಲ್ಗೆ ಹೋಗಿ ಬಂದ್ರಿ ಈ ಅಪ್ಪನ ನೋಡೋದು. ಸೊ ಎಲ್ಲ ನೋಡಿಕೊಂಡು ಹೀಗೆ ಇದ್ದು ಒಂದು ಶಾಲೆ ಮಾಡಬೇಕು ಅಂತ ನೆಕ್ಸ್ಟ್ ನನಗೆ ಆಸೆ. ಒಂದು ಶಾಲೆ ಮಾಡಬೇಕಾದ್ರೆ ದುಡ್ಡು ಬೇಕಲ್ಲ, ಶಾಲೆ ಮಾಡೋದು ಅಷ್ಟು ಈಸಿ ಅಲ್ಲ. ಇವ್ರನ್ನ ಏನಾದರೂ ಮಾಡೋ ಶಾಲೆನ ಮಾಡಿದರೆ ಒಂದು ಪಾಠ ಪ್ರವಚನಗಳು ಹೇಳ್ಕೊಂಡು ಇದು ಮಾಡ್ತಾರೆ. ಇನ್ ದಿ ಮೀನ್ ವೈಲು ಮಕ್ಕಳು ಶಾಲೆಗಳಲ್ಲಿ ಪಾಠ ಹೇಳ್ಕೊಡೋದು ಒಂದು ಇದಿತ್ತು. ಅವ್ರನ್ನ ನಾನು ಪ್ರಿನ್ಸಿಪಾಲ್ನು ಕಾಂಟ್ಯಾಕ್ಟ್ ಮಾಡಿದೆ, ಇವ್ರಿಗೆ ನಮ್ಮ ಮಕ್ಕಳಿಗೆ ಪಾಠ ಹೇಳ್ಕೊಡೋಕ್ಕೆ ಫಿಕ್ಸ್ ಮಾಡಿದೆ. ಹೇಳ್ಕೊಟ್ರು, ಚೆನ್ನಾಗಿ ಹೇಳ್ಕೊಟ್ರು. ಆಮೇಲೆ ಸ್ಕೂಲ್ಗೆ ಕೆಲವು ಸ್ಕೂಲ್ಗಳು ಅಪ್ರೋಚ್ ಮಾಡಿದ್ರೆ ಅವರು ಮಾಡಲಿ ಸರ್ ಅಂದರು. ಇವ್ರನ್ನೆಲ್ಲ ನೋಡಿ ಹೆಸರುಗಳು ಕೇಳಿದ್ರಲ್ಲ, ಅವರು ತುಂಬ ಖುಷಿ ಆಗ್ಬಿಟ್ರು. ಆಮೇಲೆ ನಿಮ್ಮ ಮನೇಲಿ ಇರೋದು ಸರ್ ತುಂಬ ಸಂತೋಷ ಸರ್. ಏನು ಸರ್ ರತ್ನಮ್ಮ ಅವರು, ಇವರು ಒಂದು ಹಾರ್ಮೋನಿಯಂ ಬಾರಿಸಿದ ಸಾಕು ಇರೋ ಟೀಚರ್ಸ್ ಎಲ್ಲ ಬಂದ್ಬಿಡೋರು. ಏನು ಅದ್ಭುತ, ಅಯ್ಯೋ ಏನು ಕಂಡ್ರೆ ನಮ್ಮ ಮನೆಗೆ ಬನ್ನಿ ಅಂತ ಕರ್ಕೊಂಡೋಗಿ ಅವ್ರನ್ನ ಅಷ್ಟು ಚೆನ್ನಾಗಿ ನೋಡಕತ್ತಿದ್ರು. ಆಮೇಲೆ ಕೊನೆಗೆ ನಾನು ನೋಡಿದೆ, ಅದೇ ಒಂದು ಕಲೆ ಇರೋದಕ್ಕೆ ಎಲ್ಲರೂ ಪ್ರೀತಿಸ್ತಾರೆ, ಗೌರವಿಸ್ತಾರೆ ಅಂತ. ಆಮೇಲೆ ನನ್ನ ಮಗ ಭಾಳ ಶುದ್ಧವಾಗಿ ಕಲ್ತ, ಇನ್ನು ಓದ್ತಿದ್ದಂಗೆ ಅವ್ನು ಕಲ್ತ, ಸ್ಕೂಲ್ ಆ ಫೋಟೋಸ್ ಎಲ್ಲ ಅವೇ. ಆಮೇಲೆ ಕೊನೆಗೆ ಎಲ್ಲರೂ ಖುಷಿ ಆದರೂ. ಪ್ರಿನ್ಸಿಪಾಲ್ಸು, ನಾನು ಓದ್ತಿದ್ದ ಸ್ಕೂಲಲ್ಲಿ ಪ್ರಿನ್ಸಿಪಾಲ್ ಆಗಿದ್ದ ಅವರ ಚಿಕ್ಕಪ್ಪ ಬಂದು ಅಲ್ಲಿ ಪ್ರಿನ್ಸಿಪಾಲು, ಅವ್ರ ಅಣ್ಣನ ಗುರುತು ಹೇಳಿದ್ರೆ ನನಗೆ ತುಂಬ ಇಷ್ಟಪಟ್ಟರು. ಆಮೇಲೆ ಇವರು ನೀವೇ ಸಾಕಿರೋದು ನಮ್ಮ ಸ್ಕೂಲಲ್ಲಿ ಎಲ್ಲಿ ಅವ್ರು ಹೇಳ್ಕೊಡ್ಲಿ. ಅವರು ಒಂದಷ್ಟು ಮಕ್ಕಳ ಕಡೆಯಿಂದ ಜೀವನಕ್ಕೆ ದಾರಿ ಮಾಡ್ಕೊಡ್ತಾರೆ. ಜೀವನಕ್ಕೆ ದಾರಿ ಅನ್ನೋದಕ್ಕಿಂತ ಅವ್ರಿಗೆ ಟೈಮ್ ಪಾಸ್ ಮಾಡಬೇಕಲ್ಲ, ಟೈಮ್ ವೇಸ್ಟ್ ಆಗ್ತಾ ಇದೆ. ಅದು ನಮ್ಮ ಮಕ್ಕಳು ಸಂಗೀತ ಸಾಯಂಕಾಲ ಬಂದರು ಇದು ಅಲ್ಲಿ ಸ್ಕೂಲಲ್ಲೂ ಹಿಂಗೆಲ್ಲ ಮಾಡ್ಕೊಂಡು ಹೋದೆ. ಆಮೇಲೆ ಸಂತೋಷ ಆಯಿತು, ಅವ್ರಿಗೂ ಖುಷಿ ಆಗ್ಬಿಟ್ರು. ಬಿಡುವಿನ ಟೈಮಲ್ಲಿ ಏನು ಮಾಡಿದೆ, ಒಂದು ಹಾರ್ಮೋನಿ ಬೇಕು, ಒಂದು ಹಾರ್ಮೋನಿಯನ್ ಪರ್ಚೇಸ್ ಮಾಡಿದೆ. ಹಾರ್ಮೋನಿ ಇಟ್ಕೊಳ್ಳೋದು, ಮಕ್ಕಳಿಗೆ ಪಾಠ ಹೇಳ್ಕೊಟ್ಟಂಗಾಯಿತು. ನಾನು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಇಬ್ಬರು ಹಾಡು ಬರೆಯೋದು, ಕಂಪೋಸ್ ಮಾಡೋದು ಇವೆಲ್ಲ ಮಾಡ್ಕೊಂಡು ನಮಗೇನು ಇದಲ್ವಾ ಟೈಮು. ಆಮೇಲೆ ಮಕ್ಕಳಿಗೂ ಹೇಳ್ಕೊಟ್ರು. ಸೊ ಕೆಲವು ಮಕ್ಕಳು ಅಲ್ಲೂ ಪಾಠಕ್ಕೆ ಬರೋಂಗಾಗೋದು, ಬೇರೆಯವ್ರ ಅಲ್ಲಿ ಇದು ಬರೋಕ್ಕೆ ಅಕ್ಕಪಕ್ಕದವ್ರಿಗೆ ಡಿಸ್ಟರ್ಬ್ ಆಯ್ತದೆ ಅಂತ ಅಂದ್ಬಿಟ್ಟು ಒಂದು ಸ್ಕೂಲು ಅಂತ ಮಾಡಬೇಕು ಅಂತ ಇದ್ದಿತ್ತು. ನಮ್ಮವು 1-2 ಸಿಂಪಲ್ ಮನೆಗಳಿದ್ದವು ಗೆಳೆಯರ ಬಳಗದಲ್ಲಿ, ಅದು ಬಾಡಿಗೆ ಕೊಟ್ಟಿದ್ದೆ. ಅದನ್ನೇನು ಮಾಡಿದೆ, ಇಲ್ಲಿ ಈ ಮನೆ ಪ್ರಯೋಜನ ಇಲ್ಲ, ಅವು ಅಲ್ಲಿ ಮಾಡೋಕ್ಕೆ ಹೋಗಲ್ಲ, ಸಣ್ಣ ಮನೆಗಳು, ಒಂದು ಲೆಕ್ಕಾಚಾರವಾಗಿ ಇದು ಮಾಡಿಬಿಡೋಣ ಅಂದ್ಬಿಟ್ಟು ಕೇವಲ 16 ಲಕ್ಷ ಏನೋ 16 ಲಕ್ಷ ಅಷ್ಟೇ ಸರ್. 2 ಮನೆ ಮಾರಿಬಿಟ್ಟು ಅಮೃತಹಳ್ಳಿ ಬ್ಯಾಟ್ರಾಯನಪುರ ಯಾರನ್ನೋ ಫ್ರೆಂಡ್ ಹಿಡಿದು ಅಲ್ಲಿ ಹೋಗಿ ಒಂದು ಸೈಟ್ ತೆಗೆದುಬಿಟ್ಟೆ. ಅಲ್ಲಿ ಮಾಡಲೇಬೇಕು ಇದು ಅಂತ. ಆಮೇಲೆ ಕಟ್ಸೋಕ್ಕೂ ಪ್ರಯತ್ನ ಮಾಡಿದೆ. ಆಮೇಲೆ ಅದು ಎಷ್ಟು ಸಹ
40-60 ಸೈಟು ನಾನು ತಗೊಂಡಿತ್ತು. 40-60 ಸೈಟ್ನ 2 ಫ್ಲೋರು ಎತ್ಬಿಟ್ಟೆ. ಆಮೇಲೆ ಅದು ಮಧ್ಯದಲ್ಲಿ ದುಡ್ಡಿನ ತಾಪತ್ರೆ ಆಯಿತು. ಮಾಡಿದ್ರೆ ನಾವು ಕೆಳಗಡೆ ಇದ್ಕೊಳ್ಳೋದು, ಮೇಲ್ಗಡೆ ಸ್ಕೂಲ್ ಮಾಡಿಬಿಟ್ರೆ ಮಾಡಬೇಕು ಅಂತ ಅನುಕೂಲಗಳು ಆಯ್ತದಲ್ಲ. ಅದು ತಗೋತು ಒಂದು 5-6 ವರ್ಷ. ಆಮೇಲೆ ಮನೆ ಮಾರಿತ್ತಾಯಿತು, ಸ್ಕೂಲು ಇದು ಮಾಡೋದಾಯಿತು, ಕನ್ಸ್ಟ್ರಕ್ಷನು ನಡೀತಿತ್ತು. ಆಮೇಲೆ ಕೊನೆಗೆ ನಾನೇನು ಮಾಡಿದೆ, ಇನ್ನು ಸಾಲದ ಬತ್ತಲ್ಲಿ ಏನು ಮಾಡೋದು ಅಂತ ಇದ್ದು. ಆಮೇಲೆ ಯಾರು ಹೇಳಿದ್ರು ಬ್ಯಾಂಕಲ್ಲಿ ಒಂದಿಷ್ಟು ಲೋನ್ ಸಿಗ್ತದೆ, ನೀವು ಯಾಕೆ ಅಪ್ಲೈ ಮಾಡಿ ತಗೋಬೋದು ಅಂತಂದರು. ನಾನು ಯಾವುದೋ ಒಂದು ಭರವಸೆ ಮೇಲೆ ಏನು ಮಾಡಿದೆ, ಒಂದು 30 ಲಕ್ಷ ರೂಪಾಯಿ ತಾಳಲೇಬೇಕು. ಅದು ಫೈನಲ್ ಆಗ್ಬೇಕಾದ್ರೆ 30 ಲಕ್ಷ ತಗೊಬಿಟ್ಟೆ. ತಗೊಂಡು ಮನೆ ನೀಟಾಗಿ ಕಟ್ಬಿಟ್ಟೆ ಸರ್. ಕಟ್ಟಿ ಒಂದಷ್ಟು ಸಲಕರಣೆಗಳು, ಮ್ಯೂಸಿಕಲ್ ಸಲಕರಣೆಗಳು ಎಲ್ಲ ಮಾಡಿದೆ. ಒಂದು ಫೈನ್ ಡೇ ಇದು ಮಾಡಿಬಿಡೋಣ ಅಂತ. ಉದ್ಘಾಟನೆ ಮಾಡಬೇಕಲ್ಲ, ಉದ್ಘಾಟನೆ ಮಾಡಬೇಕು. ಅಷ್ಟೊತ್ತಿಗೆ ಫೈನಲ್ ಫಿನಿಷಿಂಗು, ತಾಪತ್ರಿಗಳು. ಉದ್ಘಾಟನೆಗೆ ಯಾರನ್ನ ಕರಿಬೇಕು, ನಮ್ಮ ಎಸ್ ಪಿ ಅವ್ರನ್ನೋ ಪಿ ಬಿ ಶ್ರೀನಿವಾಸ್ ಅವ್ರು ಕರ್ಕೊಬರ್ಬೇಕು. ಪಿ ಬಿ ಶ್ರೀನಿವಾಸ್ ಸರ್ ಅವಾಗ ಸ್ವಲ್ಪ ಆರಾಮಿಲ್ಲ ಅವ್ರಿಗೆ, ಮನೆಗೆ ಹೋದೆ. ಇನ್ನೊಂದು ಸಾರಿ ನಾನು ಶಾಲೆಗೆ ಬರ್ತೀನಿ, ಉದ್ಘಾಟನೆ ನಾನು ಫಿಕ್ಸ್ ಮಾಡಿದಾಗ ಅವರು ಆರಾಮಿಲ್ಲ. ಆಮೇಲೆ ನಾನು ಏನು ಬರಲೇಬೇಕು ಅಂತಂದೆ. ನಾನು ಇನ್ನೊಮ್ಮೆ ಬರ್ತೀನಿ, ನಾನು ನೀವು ಪೂಜೆ ಮಾಡಿ ಇವಾಗ ಯಾರು ಕರ್ಕೊಂಡು ಹೋಗ್ತಾನೆ, ಎಸ್ ಪಿ ಅವರು ಬರ್ತೀನಿ ಅಂತ ಹೇಳಿದ. ನೀವು ಇಬ್ಬರು ಬಂದಿದ್ದು ಚೆನ್ನಾಗಿರೋದು ಅಂತದ್ದು. ಈ ಸರಿ ಎಸ್ ಪಿ ಅವ್ರು ಬನ್ನಿ, ನಾನು ನೆಕ್ಸ್ಟ್ ಬರ್ತೀನಿ ಅಂದರು. ಆಮೇಲೆ ಅವ್ರು ಒಪ್ಕೊಂಬಿಟ್ರಿ ಎಸ್ ಪಿ ಅವರು. ಆಮೇಲೆ ಅವ್ರು ಕರೆದೆ, ನಮ್ಮ ಕೃಷ್ಣ ಬೈರೇಗೌಡ ಅವಾಗ ಇವರು MLA. ಆಮೇಲೆ ಅವ್ರು ಕರೆದೆ. ಆಮೇಲೆ ನಮ್ಮ ಇವರು ಯಾರು, ನಮ್ಮ ಇವರು ಯಾರು, ಗಣೇಶ್ ಕಾಸರಗೋಡವರು ಪತ್ರಕರ್ತರು. ಅವರು ಇವನು ಗುರುರಾಜ ಮಂಜುಳವರ ಅವನು ನನ್ನ ಫ್ರೆಂಡ್ ಅವನು. ಆಮೇಲೆ ಕುರುಗಿನ್ನ ಯಾರೋ ಒಂದು 3-4 ಜನ ಅವ್ರನ್ನೆಲ್ಲ ಕರೆದೆ. ಆಮೇಲೆ ಎಸ್ ಪಿ ಅವರು ನಾನು ಬಂದು ಉದ್ಘಾಟನೆ ಮಾಡಿ ಸೇಮ್ ಡೇ ಐ ವಿಲ್ ರಿಟರ್ನ್ ಬ್ಯಾಕ್ ಅಂತ ಅಪ್ ಆ್ಯಂಡ್ ಡೌನು ಟಿಕೆಟು ಇದು ಮಾಡಿದರು. ಆಮೇಲೆ ನಾನು ಎಲ್ಲ ರೆಡಿ ಮಾಡಿದೆ. ಚೆನ್ನಾಗಿ ಉದ್ಘಾಟನೆ ಆಯಿತು ಸರ್. ರತ್ನಮ್ಮವ್ರಿಗೆ ಭಾಳ ಖುಷಿಯಾದರು. ಮನೆಯೆಲ್ಲ ನೋಡಿ ಇವ್ರಿಗೋಸ್ಕರ ಎಷ್ಟು ಶ್ರಮ ವಹಿಸಿ ಅದ್ಭುತವಾದ ಮನೆ ಕಟ್ಟಿದ್ದೀರಿ ಅಂತ ಭಾಳ ತುಂಬಾ ಖುಷಿಪಟ್ಟರು. ಆಮೇಲೆ ಉದ್ಘಾಟನೆ ಮಾಡಿದ್ರು. ಅದ್ಭುತವಾದ ಭಾಷಣ, ನಮ್ಗೆ ಒಳ್ಳೆಯದಾಗಲಿ ಅಂದರು. ಆಮೇಲೆ ಕೊನೆಗೆ ನಮ್ಮ ಇವರು ನೋಡಿ, ನಮ್ಮೂರಿಗೆ ಎಸ್ ಪಿ ಅವ್ರನ್ನ ಕರೆಸಿತ್ತು ನಮ್ಮ ವೆಂಕಟರಾಮಯ್ಯನವರಿಂದ. ಇವರು ಇಲ್ಲಿಗೆ ಬರೋ ಇದನ್ನ ನಾನು ನೋಡಿ ತುಂಬ ಸಂತೋಷ ಆಯಿತು ಅಂತೇಳಿ ಅವರು ನಮ್ಮ ಕೃಷ್ಣ ಬೈರೇಗೌಡರು ಅವರು ಅಲ್ಲಿರೋ ಇವರೆಲ್ಲ ಭಾಳ ಜನ ಸೇರಿದರು. ಚೆನ್ನಾಗಿ ಇದಾಯಿತು. ಆಮೇಲೆ 1 by 1 ಹೀಗೆ ಅದನ್ನ ಇದು ಮಾಡ್ಕೊಳ್ತಾ ಬಂದೆ. ಕೊನೆಗೆ ನಾನು ಯಾರ ಪ್ರಚಾರಕ್ಕೂ ಹೋಗೋದು ಬೇಡ. ಆಮೇಲೆ ಏನಾಗೋಯ್ತು, ಪೇಪರ್ನಲ್ಲಿ ಬರೆದ್ಬಿಟ್ರು, ರತ್ನಮ್ಮವರು ಎಲ್ಲಿದ್ದಾರೆ, ಕಾಣೆಯಾಗಿಲ್ಲ, ಇಂಥ ಕಡೆ ಇದ್ದಾರೆ, ಅವರು ಇವತ್ತು ಮರುಜೀವ ಹೊಸ ಇದು ಕೊಟ್ಟಿದ್ದಾರೆ ಬರೆದ್ಬಿಟ್ರು. ದೂರದರ್ಶನ್ ಜೋಶಿಯವ್ರು ಏನು ಮಾಡಿದ್ರು, ಎಂಟೈರ್ ವಿತ್ ದರ್ ಟೀಮ್ ಅಲಾಂಗ್ ವಿತ್ ದಿ ಮೆಟೀರಿಯಲು ಇವೆಲ್ಲ ತಗೊಂಡು ಮನೆಗೆ ಬಂದ್ಬಿಟ್ರು. ಇವ್ರು ಗಣೇಶ್ ಕಾಸರಗೋಡು ಕರ್ಕೊಂಡು, ಏನು ಸ್ವಾಮಿ ಬಚ್ಚಿಟ್ಕೊಬಿಟ್ಟಿದ್ದೀರ ಮೊನ್ನೆ ರತ್ನಮ್ಮವ್ರು ಅಂತ ಆಸೆ ಮಾಡ್ಕೊಂಬಂದರು. ಇಲ್ಲ ಸರ್, ಏನೋ ನಮ್ಮ ಕೈಲಾದಿತ್ತು ಒಂದು ಹಳ್ಳಿಲಿ ಸೇವೆ, ಗುರುಗಳು ಇದಾದರು, ಏನೋ ಮಾಡಿದ್ದೀನಿ ಸರ್, ಭಾಳ ಸಂತೋಷನೇ ಬಂದಿರೋದು ಅಂತ ಫಸ್ಟ್ ಕ್ಲಾಸಾಗಿ ಎಲ್ಲ ಕವರ್ ಮಾಡಿದ್ರು. ಗಣೇಶ್ ಕಾಸರಗೋಡು ಅವರು ಬರೆದ್ರು, ಪತ್ರಿಕೆಯಲ್ಲಿ ಬರೆದ್ರು. ಆಮೇಲೆ ನಾನು ನನಗೆ ಪ್ರಚಾರ ಒಲ್ದವನು, ಪ್ರಚಾರ ನನಗೆ ಇಷ್ಟ ಆಗಲ್ಲ. ಕೆಲವ್ರು ಹೊಗಳ್ತಾರೆ, ಕೆಲವ್ರು ತಗೊಳ್ತಾರೆ, ಏನೋ ಆದಾಯಕ್ಕೆ ಮಾಡ್ಕೊಂಡ್ರೇನೋ ಇನ್ನೇನು ಅಂತಾರೆ. ನಮ್ಮದು ಇದ್ರದ್ದು ಯಾರಿಗೂ ಗೊತ್ತಾಗಲ್ಲ. ಅದರಿಂದ ಫೀಲ್ಡ್ ಬೇರೆ ಆ ಥರ ಇರ್ತದೆ, ಯಾಕೆ ಬೇಕು, ಆನಂದವಾಗಿದ್ದಾರೆ. ಆಮೇಲೆ ಹೇಳ್ಬಿಟ್ರು ಇವ್ರ ಕಷ್ಟ ಏನೇನೋ ಅದು ಎಲ್ಲ ಹೇಳಿದ್ರು. ಆಮೇಲೆ 1 by 1 ಪತ್ರಿಕೆಯವ್ರು ಬರೋ ಶುರು ಆಗೋದ್ರು ಸರ್. ಸುಮಾರು ಹಲವಾರು ಪತ್ರಿಕೆಗಳು ನಾನು ಹೇಳಿದ್ದೀನಿ, ಅವರೆಲ್ಲ ಇಂಟ್ರ್ಯೂ ಮಾಡಿದ್ರು, ಬರೆದ್ರು ಸಖತ್ತಾಗಿ ಬರೆದ್ಬಿಟ್ರು. ಆಮೇಲೆ ನಾನು ಹೀಗೆ ಇದು ಮಾಡ್ಕೊಂಡು ಹೋಗ್ತಿದ್ದೆ. ಆ ವರ್ಷತ್ತೊಂದು ಕಾರ್ಯಕ್ರಮ ಮಾಡಬೇಕಲ್ಲ, 1 ವರ್ಷತ್ತೊಂದು ಕಾರ್ಯಕ್ರಮ ಮಾಡಿದೆ, ರೂಪಿಸ್ದೆ. ಎಲ್ಲ ದೊಡ್ಡ ದೊಡ್ಡ ಮನೆಯನ್ನೆಲ್ಲ ಕರೆದು ಸನ್ಮಾನಿಸಿದೆ. ನಮ್ಮ ರತ್ನಮ್ಮವ್ರಿಗೆ GVR ಬಂದರು ಮೊದಲೇ ಕಾರ್ಯಕ್ರಮ. ಅಷ್ಟೊತ್ತೆ ಮಕ್ಕಳೆಲ್ಲ ಸಂಗೀತ ಕಲ್ತ್ಕೊಂಡು ತಿಂದಿದ್ದು. ಆಮೇಲೆ ಅದ್ಭುತವಾದ ಕಾರ್ಯಕ್ರಮ ಮಾಡಿದೆ ಸರ್. ಎಲ್ಲರೂ ಬಂದರು. ಪಿ ಬಿ ಶ್ರೀನಿವಾಸ್ ಸರು ಹೈದ್ರಾಬಾದಿಂದ ಫ್ಲೈಟಲ್ಲಿ ಕರೆಸ್ದೆ. ಆಮೇಲೆ
ಆ ಕಾರ್ಯಕ್ರಮ ನೋಡಿ ಶ್ರೀಮತಿ ಸುಧಾ ಇವರು ನಮ್ಮ ಸುಧಾ ಮೂರ್ತಿಯವರು ಅವರೆಲ್ಲ ಅಪ್ರಿಷಿಯೇಷನ್ ಮಾಡಿದರು. ಆಮೇಲೆ ಏನಾಯಿತು, 1/1 BL ಕನ್ನಡ ಸಂಘದವರು ಅವ್ರು ಕರೆದು ಸನ್ಮಾನ, ದಂಡು ಪ್ರದೇಶದ ಕನ್ನಡ ಸಂಘದವರು ಅವ್ರ ಸನ್ಮಾನ, ಆಮೇಲೆ ವೀಲ್ ಆ್ಯಂಡ್ ಆಕ್ಸೆಲ್ ಅವರು ಸನ್ಮಾನ, ಅನೇಕ ಸಂಘ ಸಂಸ್ಥೆಗಳೆಲ್ಲ ಎಲ್ಲರೂ ಬಂದರು ಮನೆಗೆ. ರತ್ನಮ್ಮವರು ಇಲ್ಲಿದ್ದಾರೆ ಅಂತ ತುಂಬ ಸಂತೋಷ ಆಯಿತು. ಆಮೇಲೆ ನಿಮಗೆ ವಾಟ್ಸಪ್ಪು ರಾಜೇಂದ್ರ ಸಿಂಗ್ ಬಾಬು ಅವರು ಇದು ಹೇಳಿದರು. ನನಗೆ ಭಾಳ ಸಂತೋಷ ಆಯಿತು. ವೆಂಕಟರಮಣರೇ, ರತ್ನಮ್ಮವ್ರು ಮರ್ತು ಬಿಡಬೇಕಾಗಿತ್ತು, ಬಹುಶಃ ಮೆಡ್ರಾಸಲ್ಲೇ ಇದ್ದರೆ. ಇಷ್ಟೆಲ್ಲ ಮಾಡಿ ಅವ್ರಿಗೊಂದು ಇದು ಕೊಟ್ಟರಲ್ಲ, ನನಗೆ ಭಾಳ ಸಂತೋಷ. ಎಲ್ಲರೂ ಶ್ಲಾಘಿಸೋರು. ಈಗ ನಡ್ಕೊಂಡೇ ಹೋಯ್ತಿತ್ತು ಸರ್. ಆಮೇಲೆ ಏನಾಯಿತು, ಸಾಲ ಸೋಲುಗಳು ಜಾಸ್ತಿ ಆದವು. ಈಗ ಇದು ಮಾಡಿಬಿಟ್ನಲ್ಲ ನಾನು, ಹೌದು, ಆದಾಯಗಳಿಲ್ಲ, ನಾನು ಜಾಸ್ತಿ ಹೆವಿ ಇದನ್ನು ಇಟ್ಕೊಬಿಟ್ಟೆ. ಆಗ ಅದೇನಾಯಿತು, ಕೊನೆಗೆ ತುಂಬ ತಾಪತ್ರದ ಸಂದರ್ಭ, ಸರಿಯಾಗಿ ಕಟ್ಟೋಕ್ಕಾಗಲ್ಲ ಅಂತ ಏನು ಮಾಡಿದ್ರು, ಬ್ಯಾಂಕ್ನವ್ರದ್ದು ನೋಟಿಸ್ ಬರೋಕ್ಕೆ ಶುರು ಆಗ್ಬಿಟ್ಟು. ಆಮೇಲೆ ನನಗೆ ಭಾಳ ಶ್ರಮ ಆಯಿತು. ನನಗೇನಾರು ಒಂದು ದಾರಿ ಮಾಡ್ಬೇಕಲ್ಲ, ಏನು ಮಾಡೋದು ಅಂತ ಇದು ಮಾಡಿದ್ವಿ. ಇದು ಕಾರ್ಯಕ್ರಮ ವರ್ಷಕ್ಕೊಂದ್ಸರಿ ಮಾಡಬೇಕು, ಸ್ಕೂಲು ಚೆನ್ನಾಗಿ ನಡೀತದೆ, ಟೀಚರ್ಸು 4-5 ಜನ ಇಟ್ಕೊಂಡೆ, ಮಕ್ಕಳು ಒಂದು 25-30 ಮಕ್ಕಳು ಬಂದು 40ರವರೆಗೂ ಬಂದ್ಬಿಟ್ರು. ಅಲ್ಲಿ ಕೆಲವರು ಆ ಏರಿಯಾದಲ್ಲಿ ಏನು ಅಂದರೆ ಸರಿಯಾಗಿ ಫೀಸ್ ಕೊಡೋರ್ದು ಚೈತನ್ಯರು ಇಲ್ಲವೇ ಇಲ್ಲ. ಅವ್ರ ಮಕ್ಕಳುಗಳಿಗೆ ಅವರು ಮನೆಯವರು ಏನು ಅಂದರೆ, ಈ ಸರ್ ಈ ಕನ್ನಡ ರಾಜ್ಯೋತ್ಸವದಲ್ಲಿ ಇವಾಗ ಆಡಿಸ್ಬೋದಲ್ವಾ, ಆಮೇಲೆ ನೀವು ಈ ಗಣೇಶೋತ್ಸವಕ್ಕೆ ಆಡ್ಸೋಕ್ಕೆಲ್ಲ ಕಲಿಸ್ತಿರ್ತಾನೆ ಅಂತ ಕೇಳೋರು. ಅವ್ರನ್ನ ಸಂಗೀತ ಅಂದರೆ ಕ್ಲಾಸಿಕಲ್ ಸಂಗೀತದ ಗಾಳಿ ಗಂಧವೇ ಗೊತ್ತಿರಲ್ಲ ಕೆಲವರಿಗೆ. ಮಕ್ಕಳು ಸ್ಕೂಲ್ ಆಯ್ತು ಅಂತ ಬಂದು ದಮ ಅಂತ ಸೇರಿಸಿದ್ರು. ನೋ ಫೀಸು ನಥಿಂಗು. ಈಗೆಲ್ಲ ಮಾಡ್ಕೊಂಡವ್ರು ಇದು ಬಂದಾಗ ನನಗೂ ಒಂದಿಷ್ಟ ಏನು ಅಂದರೆ, ಬಡವ್ರು ತೀರಾ ಬಡವ್ರ ಮಕ್ಕಳಲ್ಲೇ ಇನ್ನು ಕೆಲವು ಮಕ್ಕಳಿಗೆಲ್ಲ ಸಂಗೀತನ ಶಾಸ್ತ್ರೀಯವಾಗಿ ಹೇಳ್ಕೊಡ್ಬೇಕು ಅಂತ. ರತ್ನಮ್ಮವ್ರು ಹೇಳ್ಕೊಡೋದು ಶಾಸ್ತ್ರೀಯ ಸಂಗೀತ. ತಬಲಿಸ್ಟ್ ಹೇಳಿದೆ, ವೋಕಲಿಸ್ಟ್ ಕರೆಸ್ತೆ, ಶ್ರೀಮತಿ ಇವ್ರನ್ನ ಕರೆಸ್ತೆ, ಯಾರು ನಮ್ಮ ಇವರು ಪಲ್ಲಡ ವೆಂಕಟರಮ, ಅಲ್ಲಿಂದ ಬರೋರು. 8 ದಿನ ರೂಮ್ ಮಾಡಿ ಇಟ್ಟಿರೀನಿ. ಇವರೆಲ್ಲ ಪಾಠ ಪ್ರವಚನ ಮಾಡ್ಕೊಂಡು ಕೊಟ್ಟರು. ಆ ಮಕ್ಕಳಿಗೆ ಸಂಗೀತ ಕಲಿಯೋ ಇದು ಇರಲ್ಲ. ಅವ್ರ ಪೇರೆಂಟ್ಸ್ ಆಗಿದ್ದರು. ಇವನಿಗೆ ಗಣೇಶೋತ್ಸವ ಕಾರ್ಡ್ ಸಂಗಿದ್ರೆ ಮಾತ್ರ ಸೇರಿಸ್ತೀವಿ, ಇಲ್ದ್ರೆ ಬಿಟ್ಬಿಡ್ತೀವಿ. ನಾನು ಏನೇನು ಮಾಡಬೇಕು. ಆಮೇಲೆ ಇವೆಲ್ಲ ತಾಪತ್ರಗಳೆಲ್ಲ ನೋಡ್ಕೊಂಡು ರತ್ನಮ್ಮವ್ರು ಪಾಪ ಫೀಲ್ ಮಾಡಿದ್ರು. ಇವರೆಲ್ಲ ಶಾಸ್ತ್ರೀಯ ಸಂಗೀತ ಅಂದರೆ ಅರ್ಥ ಆಗಲ್ಲ. ಇವರು ಇದರಲ್ಲಿ ಯಾವುದೋ ಸರ್ಕಲಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಿದ್ರೆ ಆ ಮಕ್ಕಳು ನೋಡ್ಬಿಟ್ಟು ಅದೇ ಥರ ನನ್ನ ಮಕ್ಕಳು ಕಲಿಸ್ಬೇಕು ಅನ್ನೋದು ಆ ಥರ ಇರ್ತದೆ. ಇವರೆಲ್ಲ ಕಷ್ಟ ಅಣ್ಣ. ಅದಕ್ಕೆ ಕ್ಲಾಸಿಕಲ್ ಕಲಿಯೋ ಜನನೇ ಬೇರೆ ಇರ್ತಾರೆ. ಹೀಗೆ ಮಾಡಿ ಏನೂ ಇಲ್ಲ, ಮಾಡಿಬಿಟ್ಟಿದ್ದೀನಿ, ಪರಿಕರ ತಂದು ಇಟ್ಟಿದ್ದೀವಿ, ಏನೋ ಬಂದವ್ರು ಬರಲಿ ಮಾಡ್ಕೊಂಡು ಹೋಯ್ತಾ ಇರೋ ನಾವು. ಆಮೇಲೆ ಕೊನೆಗೆ ಬ್ಯಾಂಕ್ದು ತೀರಾ ಇದಾಯಿತು ಸರ್. ಕೊನೆಗೆ ಕಾರ್ಯಕ್ರಮಗಳ ಮೇಲೆ ಕಾರ್ಯಕ್ರಮ ಮಾಡ್ತಾ ಬಂದೆ. ಒಂದು ಕಾರ್ಯಕ್ರಮ ಅಂದರೆ ಒಂದಷ್ಟು ದುಡ್ಡು ಖರ್ಚಾಗೋದು. ಎಲ್ಲರೂ ಕರೀಬೇಕಲ್ಲ. ಹೌದು. ಎಲ್ಲ ಕರೆದು ಸಂಗೀತಕಾರನೆಲ್ಲ ಕರೆದು ಕಾರ್ಯಕ್ರಮ ಮಾಡಿಸಿ ಅವ್ರಿಗೆಲ್ಲ ಸಂಭಾವನೆ ಕೊಟ್ಟು ಚೆನ್ನಾಗಿ ಕಾರ್ಯಕ್ರಮಗಳು ಮಾಡಿಸ್ತಾಯಿದೆ. ಹೀಗೆ ಬರುವಾಗ ಕೊನೆಗೆ ಆಕ್ಷನ್ಗೆ ಬಂದೇ ಬಿಡ್ತು ಮನೆ. ಅನಿವಾರ್ಯ, ಏನು ಮಾಡೋಕ್ಕಾಗೋದೇ ಇಲ್ಲ. ಇನ್ನು ಆಕ್ಷನ್ ಆದರೆ ಅದಕ್ಕಿನ್ನ ಅನ್ನೋದು ಹೆಸರು ಇನ್ನೊಂದು ಇರಲ್ಲ. ನಾವು ಹೆಂಗೆ ಮಾಡಬೇಕು ಒಂದು ಐಡಿಯಾ ಮಾಡಿದೆ. ಒಂದು ಟೈಮ್ ತಗೊಂಡೆ. ಈ ಇದೆಯಲ್ಲ, ಇದು ಅಶೋಕ ಹೋಟ್ಲ್ ಪಕ್ಕದ ಹಿಂದೆ ಇರೋದು ಯಾವ ಸರ್ ಅದು, ಕುಮಾರ ಪಾರ್ಕಲ್ಲಿ ಒಂದು ಸ್ಕೂಲ್ ಮಾಡಿಬಿಡೋಣ ಅಂತ ಮಾಡಿಬಿಟ್ಟೆ. ಅಲ್ಲಿ ಅವ್ರಿಗೆಲ್ಲ ಅಡ್ವಾನ್ಸ್ ಎಲ್ಲ ಕೊಟ್ಟು ನೀಟಾಗಿ ಇದನ್ನೆಲ್ಲ ಜೋಡಿಸಿ ನೀಟಾಗಿ ಮಾಡಿದೆ. ರತ್ನಮ್ಮವ್ರು 2ನೇ ಫ್ಲೋರು, ಇನ್ನೆಲ್ಲೂ ಸಿಕ್ಕಲ್ಲ ಜಾಗ. ಅದು ಒಳ್ಳೆ ಬಾಡಿಗೆ ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟು ನೀಟಾಗಿ ಅದು ಈ ಬಿಲ್ಡಿಂಗ್ ಮಾಡಬೇಕು. ಈ ಬಿಲ್ಡಿಂಗು ಹೋಗ್ತದೆ. ಅದು ಆಕ್ಷನಿಗೆ ಬಂದಾದ್ಮೇಲೆ ಅದು ಮಾರಿಬಿಡೋದು, ದುಡ್ಡು ಕಟ್ಬಿಡೋದು. ಇಲ್ಲಿ ಬಂದು ಈ ಶಾಲೆಗೆ ಏನೇನು ಮಾಡಬೇಕು ಮಾಡಿಬಿಡೋಣ ಅಂದ್ಬಿಟ್ಟು ಅದನ್ನ ಶಾಲೆ ಇದು ಮಾಡಿಬಿಟ್ಟೆ ಸರ್. ಆಯಿತಾ? ಅದು ಆಯಿತು. ಆಮೇಲೆ ಅದು ಒಂದು 3 ವರ್ಷ ಚೆನ್ನಾಗಿ ರನ್ ಆಯಿತು.